ಜೋರ ಮಾತಾಡ್ಬೇಕಮ್ಮ. ಜೋರು ಮಾತಾಡ್ರಿ, ಇನ್ನೊಬ್ರು ಮಾತಾಡ್ರಿ. ಎಲ್ಲಿಂದ ಬಂದಿದ್ದೀರಾ? ಗದಗಿಂದ. ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? 500 ಕಿಲೋಮೀಟರ್. ಒಂದು ನಿಮಿಷ. ಮಡಿವಾಳ ಸಮಾಜದವರಿಗೆ ಎಲ್ಲರಿಗೂ ಧನ್ಯವಾದಗಳು. ನಾವೊಂದು ಏನೋ ಒಂದು ಅದ್ಭುತವಾದ ಕಾರ್ಯವನ್ನು ನಡ್ಕೊಂಡಿದ್ವಿ. ಒಂದು ಸ್ಟ್ರೈಕಿಗೆ ಎಲ್ಲರೂ ಬಂದು ಸಹಕರಿಸಿ ಇಷ್ಟೆಲ್ಲ ಬಹುಪೂರ್ವಕವಾಗಿ ಬಂದು ಸಹಕರಿಸಿ ಎಲ್ಲ ಮಾಡಿದ್ದಕ್ಕೆ ಭಾಳ ಸಂತೋಷ ಆಗುತ್ತೆ. ಮತ್ತೊಂದು ಏನಂದರೆ ನಾವು ಇವತ್ತು ನಿನ್ನೆಲಿಂದ ಇದನ್ನು ಹೋರಾಟ ಮಾಡ್ತಾಯಿಲ್ಲ. 2008ರಿಂದ ಸ್ಟಾರ್ಟ್ ಮಾಡಿದ್ವಿ. 2005-6ರಲ್ಲಿ ನಾವು ಕೋರ್ಟಿಗೆ ಹೋಗಿದ್ದೀವಿ. ಕೋರ್ಟಿಗೆ ಹೋದ್ಮೇಲೆ 9ರಲ್ಲಿ ಆರ್ಡರ್ ಆಗಿದೆ. 9ರಲ್ಲಿ ಆರ್ಡರ್ ಆಗಿದ್ದು ಯಡಿಯೂರಪ್ಪ ಇದ್ದರು. ಯಡಿಯೂರಪ್ಪ ಇದ್ದಾಗ ಅದು ವರದಿ ಬಂದ ಮೇಲೆ ಅದು ಅಲ್ಲಿ ಹೋದ್ಮೇಲೆ ಯಡಿಯೂರಪ್ಪರು ಇದನ್ನು ಅನ್ಪೂರ್ಣಮ್ಮನ್ನ ಸ್ಟಾರ್ಟ್ ಮಾಡಿದ್ರು. ವರದಿ ರೆಡಿ ಮಾಡಿರೋದು. ವರದಿ ರೆಡಿ ಮಾಡಿ 13ಕ್ಕೆ ರೆಡಿ ಆಯಿತು. ಮತ್ತು ನಾವು ಒಂದು ಸಮಾವೇಶ ಮಾಡಿದ್ರು. ಇವತ್ತಿನವರೆಗೂ ಯಾವುದೇ ಕಾರಣಕ್ಕೂ ಇದನ್ನು ಯಾಕೆ ಕೊಡ್ತಾರೆ? ನಮ್ಮ ಉದ್ದೇಶ ಒಂದೇ. ಈಗಿರೋದು ಏನಾಯ್ತು, ನಮ್ಮದು ಅನ್ಪೂರ್ಣಮ್ಮ ವರದಿ ರೆಡಿ ಆಗಿದೆ. ಬೇರೆ ಬೇರೆ ಸಮಾಜದಲ್ಲಿ ಎಲ್ಲರೂ ನಮಗೆ ಅವ್ರು ಹೇಳ್ತಾರೆ, ಗೌರ್ಮೆಂಟ್ನವ್ರು ಹೇಳ್ತಾರೆ 5ರಿಂದ 6 ಲಕ್ಷ ಜನ ಅಂತ ಹೇಳ್ತಾರೆ. 5ರಿಂದ 6 ಲಕ್ಷ ಜನ ಇದ್ದಾರೆ. ಮತ್ತು ನಾವು ಏನು ಮಾಡ್ತಾ ಇದ್ವಿ? ಬಡವರಲ್ಲಿ ಇರೋಲ್ಲ. ಇಡೀ ಬಡವರು ಅಂದರೆ ನಮ್ಮ ಮಡಿವಾಳ ಸಮಾಜದಲ್ಲಿ ಇರೋದು. ಒಂದೊಂದು ಊರಲ್ಲಿ ಬರೀ 2 ಮನೆ, 3 ಮನೆ, 4 ಮನೆ, 5 ಮನೆ ಇದಾವೆ. ಈಗ ಸ್ಥಿತಿವಂತರು ಇವ್ರು ಏನು ರಾಜಕಾರಣಿಗಳು ಪ್ರತಿಯೊಬ್ಬರು ಏನಿದ್ದಾರೆ ಅವರೆಲ್ಲ ಎಡಗಾಲಿಲಿ ಬಟ್ಟೆಗಳು ತಗೊಂಡು ಹೋಗಿತಾರೆ. ಎಡಗಾಲಿ ತಂದು ಹೋಗಿತಾರೆ. ನಾವೆಲ್ಲ ಒಂದು ತೊಳೆದು ತಗೊಂಡ್ತೀವಿ. ಇಡೀವರೆಗೂ ಗಂಟು ಹೊತ್ಕೊಂಡು ಎತ್ತಿಗೆಂದು ಮೈ ಮೇಲೆ ಹಾಕ್ಕೊಂಡು ಕತ್ತಿಗೆ ಮೇಲೆ ಹಾಕ್ಕೊಂಡು ಹೋಗಿ ಹೊಳೆನೆಲ್ಲ ತೊಳೆದು ಸ್ವಚ್ಛ ಮಾಡಿ ಹಾಕ್ಕೊಂಡು ಬಿಡಾಡ್ತಾರೆ. ಅಂಥದ್ದು ನಮ್ಮನ್ನು ಯಾಕೆ ಇದುವರೆಗೂ SC ಪಟ್ಟಿ ಸೇರ್ತಾರೆ? ಈಗ ಆಲ್ರೆಡಿ 17 ರಾಜ್ಯದಲ್ಲಿ SC ಇದೆ. 5 ಕೆರೆಯಲ್ಲಿ ಇದೆ. ಅದು ಕೂಡ ಆಗುತ್ತೆ. ರಾಜ್ಯದಲ್ಲಿ ಆಲ್ರೆಡಿ ಇದೆ. ನಮ್ಮದು ಯಾಕೆ ಸೇರಿಸ್ತಾ ಇಲ್ಲ? ನಮಗೆ ಬೇಕಾಗಿರೋದು ನಮಗೆ ಅದೇ. ಇವತ್ತಿನವರೆಗೂ ಯಾಕೆ ಮಾಡ್ತಾ ಇಲ್ಲ ಅಂಬೋದು ನಾವು ಸಿದ್ದರಾಮಯ್ಯರಿಗೆ ಕೈ ಮುಗಿದು ಕೇಳ್ಕೊಂತೀವಿ. ಇದೊಂದು ವರದಿ ರೆಡಿ ಮಾಡಿ ಕಳಿಸಿದ್ರೆ ಇಡೀ ನಮ್ಮ ಸಮಾಜದವರು ನಿಮ್ಮನ್ನೊಂದು ಫೋಟೋ ಹಾಕ್ಯಂದು ಪೂಜೆ ಮಾಡ್ತಾರೆ. ಇದನ್ನು ಮಾತ್ರ ಆಗತ್ತನ ನಾವು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಇಷ್ಟು ಹೇಳಿ ನಮ್ಮ ಮಡಿವಾಳರು ಎಷ್ಟು ಜನ ಸೇರಿದ್ದಾರೆ ಇವತ್ತಿನ ಬರ್ತಾನೆ ಇದ್ದಾರೆ ಸರ್. ಮಿನಿಮಮ್ ಏನಿಲ್ಲ ಅಂದರೂ 5ರಿಂದ 10,000 ಜನ ಐತೆ. ಅದು ಮುಂದೆ ಎಷ್ಟು ಜನ ಸೇರ್ತಾರಂತ ನಮಗೂ ಲೆಕ್ಕ ಸಿಗ್ತಾ ಇಲ್ಲ. ಕೆಲವು ಜನ ಹೇಳ್ತಾರೆ ಅಹೋರಾತ್ರಿ ಧರಣಿ ಮತ್ತೆ ನಾವು ಮಾಡಲೇಬೇಕಾಗುತ್ತೆ. ನಾವು ಇವತ್ತಿನವರೆಗೂ ನಾವು ಸುಮ್ಮನೆ ಕುಂತೀವಿ. ಸುಮ್ಮನೆ ಕುಂತ್ರೆ ಯಾರು ಕೊಡ್ತಾರೆ ನಮ್ಮ ಊಟನ? ನಾವು ಸುಮ್ಮನೆ ಕುಂತೀವಿ ಅಂತೇಳಿ ಸುಮ್ಮನೆ ಕೈ ಬಿಟ್ಬಿಟ್ಟಾರೆ ಅವರು. ಅದಕ್ಕಾಗಿನೇ ನಾವು ಇದನ್ನು ಸ್ಟಾರ್ಟ್ ಮಾಡಿರೋದು. ನಾವು ಕೇಳ್ತೀವಿ, ಇದನ್ನ ಅಪ್ಪಿತಪ್ಪಿ ಇಲ್ಲಿಗೆ ಬಿಡ್ತಾರಂತ ಅವ್ರು ತಿಳ್ಕೊಂಡು ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದನ್ನು ಹೋರಾಟ ಮಾಡೇ ಮಾಡ್ತೀವಿ. ಸಿಗಲ್ಲಿ ಮಠ ನಮ್ಮ ಹೋರಾಟ ಸಿಗಲ್ಲಿ ಮಠ ನಾವು ಹೋರಾಟ ಮಾಡ್ತೀವಿ. ಜೈ ಹಿಂದ್, ಜೈ ಮಾಚಿದೇವ. ನಿಮ್ಮ ಬೇಡಿಕೆ ಕ್ಷೇಮಾಭಿವೃದ್ಧಿ ರಾಜ್ಯ ಅಲ್ಲಿ ಕಪ್ಪದೊಂದು ಬ್ಯಾಗ್ ಇದೆ. ಮೀಸಲಾತಿಗಾಗಿ ಹೋರಾಟ ಅನ್ನಪೂರ್ಣಮ್ಮ ವರದಿ ಜಾರಿ ಆಗಲೇಬೇಕು. ವರದಿ ಜಾರಿ ಆಗಲೇಬೇಕು. ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು. ಹೆಚ್ಚಿ ಮೀಸಲಾತಿ. ಅನ್ಪೂರ್ಣಮ್ಮನ ವರದಿ ಬೇಕೇ ಬೇಕು. ಫ್ರೀಡಮ್ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಧರಣಿ ಯಾಕಾಗಿ ಅಂತಂದ್ರೆ, ಮಲ ಹೊರುವವನು ಪರಿಶಿಷ್ಟನಾದರೆ ಮಲವನ್ನ ಕೈಯಲ್ಲಿ ಹೊಡೆಯುವವನು ಪರಿಶಿಷ್ಟನಲ್ಲವೇ ಅಂತ ಒಂದು ನಾವು ಬೇಡಿಕೆನ ಇಟ್ಟಿದ್ದೀವಿ. ಯಾಕೆ ಅಂದರೆ 21ನೇ ಶತಮಾನ ಬಂದರೂ ಕೂಡ ನಮ್ಮಲ್ಲಿ ಒಂದು MLA ಆಗಿ MLC ಆಗಿ ಯಾರೂ ಇಲ್ಲ. ನಮ್ಮ ಮಡಿವಾಳರ ಕೂಗನ್ನ ಒಂದು ರಾಜ್ಯಸಭೆಯಲ್ಲಿ ಮಾತಾಡಲಿಕ್ಕೆ ಕೊನೆ ಪಕ್ಷ ಮಾತಾಡಲಿಕ್ಕೂ ನಮ್ಮವರು ಇಲ್ಲ. ಯಾಕೆ ಅಂತ ಅಂದರೆ ಬೆರಳು ಟಚ್ಚಲ್ಲಿ ಇವತ್ತು ಯುಗ ನಡೀತಾ ಇದೆ. ಇಂಥ ಯುಗದಲ್ಲೂ ಕೂಡ ನಮ್ಮವರು ನಮ್ಮ ಸಮಸ್ಯೆಗಳನ್ನು ಅಂದರೆ ನಾವು ಏನು ಮಡಿವಾಳರು ಏನು ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ, ಋತುಮತಿ ಆದಾಗ, ಡೆಲಿವರಿ ಆದಾಗ ಬಂಜಿಡಿಯೋದು, ಮಡಿ ಹಾಸೋದು, ದೇವಸ್ಥಾನಗಳಲ್ಲಿ ದೇವರ ಬಟ್ಟೆಗಳನ್ನು ತೊಳೆಯುವಂಥ ಮಡಿವಂತರು ನಾವು. ಆದರೂ ಕೂಡ ತುಂಬ ಕೀಳಾಗಿ ನಮ್ಮನ್ನು ಏನು ಪರಿಗಣಿಸ್ತಿದ್ದು, ತೆರೆ ಮೇಲೆ ಬಟ್ಟೆ ಹೊತ್ಕೊಂಡು ಮನೆಗೆ ಬರಬೇಕು. ಆದ್ರೆ ಅವರಿಗೆ ಅವ್ರ ಸ್ವಂತ ಮಕ್ಕಳು ಮನೆಗೆ ಹುಟ್ಟಿದವ್ರಿಗೆ ಅವ್ರಿಗೆ ಮುಡಿಸಟ್ಟಿರ್ತವೆ. ನಮಗೆ ಮುಡಿಸಟ್ಟು ಇಲ್ವಾ? ಇದು ಮುಡಿಸಟ್ಟು. ಮತ್ತೆ ನಮ್ಮನ್ನ ಯಾಕೆ ಸೇರಿಸ್ತಾ ಇದ್ದಾರೆ? ಡಾಕ್ಟರ್ BR ಅಂಬೇಡ್ಕರ್ ಅವರು
ಶೋಷಿತ ಸಮುದಾಯವನ್ನು ಯಾವತ್ತೂ ಪರಿಗಣನೆಗೆ ತಗೊಳ್ಳೇಬೇಕು ಅಂತ ಡಾಕ್ಟರ್ ಬಿ. ಪರಮ ಪೂಜ್ಯ ಗುರುಗಳನ್ನ ಹೊರತುಪಡಿಸಿ ಮಿಕ್ಕವರು ದಯಮಾಡಿ ವೇದಿಕೆ ಮುಂಭಾಗ ಭಕ್ತಿಪೂರ್ವಕವಾಗಿ ಸಮಸ್ತ ಮಡಿವಾಳ ಬಂಧುಗಳ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಪರಮ ಪೂಜ್ಯ ಗುರುಗಳು ದಯಮಾಡಿ ಆಸೀನರಾಗಬೇಕಾಗಿ ಸವಿನೀಯ ಪ್ರಾರ್ಥನೆ. ಇವತ್ತು ಬಿಟ್ಟೋಗಿರುವಂಥದ್ದು ಈಗಾಗಲೇ ಡಾಕ್ಟರ್ ಅನ್ನಪೂರ್ಣಮ್ಮನವರ ವರದಿ ಈಗಾಗಲೇ ಆಗಿರುವಂಥದ್ದು ಸುಮಾರು ವರ್ಷಗಳಿಂದಲೂ ಕೂಡ ನೆನೆಗುದಿಗೆ ಬಿದ್ದಿರುವಂಥದ್ದು. ಆ ಕಾರಣ ಆ ಕಡತವನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಅಂತ ಹೇಳಿ ಈ ಮೂಲಕವಾಗಿ ರಾಜ್ಯದ ಎಲ್ಲ ಬಾಂಧವರ ಪೂರಕವಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. CM ಅವ್ರನ್ನೇನು ಭೇಟಿ ಮಾಡ್ತಾರೆ. ಮುಂದಿನ ದಿನಮಾನಗಳಲ್ಲಿ ಇವತ್ತಿನ ಏನು ತೀರ್ಮಾನವನ್ನು ತೆಗೆದುಕೊಂಡು ಮುಂದೆ ಮುಖ್ಯಮಂತ್ರಿಗಳ ಎಲ್ಲ ಸಮುದಾಯದ ಸೇರಿ ಒಂದು ನಿಯೋಗ ಹೋಗಬೇಕು ಅಂತ ಏನು ಅಂದ್ಕೊಂಡಿದ್ದೀವಿ. ಇನ್ನೊಂದ್ಸಲ ಸರ್ಕಾರಕ್ಕೆ ನೀವು ಏನು ಆಗ್ರಹ ಮಾಡಿ ರೆಡಿಯಾಗಿ 2009ರಲ್ಲಿ ಶುರು ಮಾಡಿದ್ರು. ಇವತ್ತುವರೆಗೆ ಯಾಕೆ ಇಟ್ಕೊಂಡು ಬಂದಿದ್ದಾರೆ? 17 ರಾಜ್ಯದಲ್ಲಿ ಆಲ್ರೆಡಿ ನಮ್ಮ ಶಕ್ತಿ ಇದೆ. 17 ರಾಜ್ಯದಲ್ಲಿ ಇದೆ, 5 ಕೇಂದ್ರಾಡಳಿತದಲ್ಲಿ ಇದೆ. ಈಗ ಆಂಧ್ರ ತಮಿಳುನಾಡು ಅವರು ಈಗ ರೆಡಿ ಮಾಡಿದ್ದಾರೆ, ಅವರು ಮಾಡಿಕೊಟ್ಟಿದ್ದಾರೆ. ಎಲ್ಲ ರಾಜ್ಯದಲ್ಲಿ ಇದ್ದಾಗ ನಮ್ಮದು ಯಾಕೆ ಮಾಡ್ತಾ ಇಲ್ಲ? ನಮಗೆ ಯಾಕೆ ಕೊಡ್ತಾ ಇಲ್ಲ? ನಮಗೆ ಯಾಕೆ ಇಷ್ಟೊಂದು ತೊಂದರೆ ಯಾಕೆ ಮಾಡ್ತಾರೆ? ನಾವಿರೋದು ಒಂದೊಂದು ಊರಲ್ಲಿ 5 ಜನ 6 ಜನ ಮನೆಗಳಿದ್ದಾವೆ. ಒಂದೊಂದು ತಾಲೂಕಿನಲ್ಲಿ 4,000 5,000 ಇದ್ದಾವೆ. ಕೆಲವೊಂದು ಇದರಲ್ಲಿ ಜಾಸ್ತಿ ಇದೆ. ಅಂತಾಗಿ ಅವ್ರ ಲೆಕ್ಕದ ಪ್ರಕಾರ ಹೋಗೋಣ. ಏನಾದರೂ ಏನು ನಮಗೆ ಇವತ್ತು ಒಬ್ಬರು ಕೂಡ ಮೆಟ್ಲಕ್ಕಿಲ್ಲ, 20,000 ಮೆಟ್ಲು ಹತ್ತಕ್ಕಾಗಿಲ್ಲ, ಒಬ್ಬರು ಇಲ್ಲ. ಹೆಂಗೆ ನಮ್ಮನ್ನು ಯಾರು ಮುಂದೆ ಹೊಡೆದಿವ? ನಾವು ಮುಂದೆ ಆಗಿವ ಅಂತನ ಒಬ್ಬರು ಕೂಡ ಹತ್ತಿಲ್ಲ ಅಂದ್ರೆ ಮತ್ತೆ ಹಿಂದುಳಿದಾರಂತ ಏನರ್ಥ? ನಾವು ಇದುವರೆಗೂ ಶೋಷಣೆಗೆ ಒಳಗಾಗಿದ್ದೀವಿ. ಇಲ್ಲಿ ಏನಾದ್ರೂ ಇವು ಇಲ್ಲಿಗೂ ಮಾಡಲಿಲ್ಲ ಗೌರ್ಮೆಂಟ್ ಸರ್ಕಾರ ಅಂತ ಹೇಳಿದರೆ ನಾವು ಮುಂದೆ ಅದು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಅನ್ಕೊಂಡಮ್ಮ ವರದಿನ ಕಳಿಸಬೇಕು. ಇವರೇ ಮಾಡೋ ಅವಶ್ಯಕತೆ ಇಲ್ಲ. ರೆಕಮೆಂಡ್ ಮಾಡಿ ಕಳಿಸ್ಬೇಕಷ್ಟೇ. ಕಳಿಸಿದ್ರೆ ಸಾಕು. ಕಳಿಸಿದ್ರೆ ಅದೇನು ಮಾಡೋದು. ಇಚ್ಛಾಶಕ್ತಿ ಇದ್ರೆ ದಯಮಾಡಿ ಪ್ರದರ್ಶನ ಮಾಡಿ. ಗೋವಲ್ಲಿದ್ದೀವಿ. ಶತಮಾನಗಳಿಂದ ತುಳಿತಕ್ಕೊಳಗಾಗಿ ರಾಜ್ಯದಲ್ಲಿ 18 ರಾಜ್ಯ 4 ಯೂನಿಟ್ಗಳಲ್ಲಿ ಇದೆ, ಆಗಲೇ ಜಾರಿಯಾಗಿದೆ. ನೀವ್ಯಾಕೆ ಇನ್ನು ಮುಂದೆ ಮಾತಾಡ್ತೀವಿ ಯೋಚನೆ ಮಾಡ್ತೀವಿ? ನೀವು ಮಾತು ಕೊಡ್ತೋದ್ರ? ಸಣ್ಣ ಪುಟ್ಟ ಆಶ್ವಾಸನೆಗಳಿಗೆ ಹೋಗ್ತೀರಾ? ಅಭಿವೃದ್ಧಿ ನಿಗಮ ಮಾಡಿದ್ದೀನಿ, ಮಾಚಿದೇವ ಜಯಂತಿ ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿ. ಏನು ಬೇಡ ನಮಗೆ MLC ಬೇಡ ಸರ್. ದಯಮಾಡಿ ನಮ್ಮ ಮಡಿವಾಳದ ಸಮಾಜದ ಹಕ್ಕು ಏನು? ಮಡಿವಾಳ ಸಮಾಜದ ಹಕ್ಕು ಏನು? ಇದಾದ್ಮೇಲೆ ಎಲ್ಲರೂ ಒಂದೇ. ಮಡಿವಾಳ ಸಮಾಜದ ಗೌರವಕ್ಕೆ ಮುಂಭಾಗದಲ್ಲಿ ಆಸನ ಇರತಕ್ಕಂಥ ಎಲ್ಲ ನನ್ನ ಮಗ ಬಾಂಧವರೇ, ಅಕ್ಕ ತಂಗಿಯಂದಿರೇ, ಅಣ್ಣ ತಮ್ಮಂದಿರೇ, ಇವತ್ತು ಎಲ್ಲ ನಮ್ಮ ಸಮುದಾಯದವರು ಮೂಲೆಯಿಂದ ಕೂಡ ಆಗಮಿಸಿದ್ದೀರಿ.